ಗೋಲ್ಬಿಟ್ಟು ಹಾಕಂದ್ರೆ ಇದಕ್ಕೆ ಇವಾಗ ನಾವು ಹುರಿದಿಟ್ಟುಕೊಂಡಿರುವ ಗಸಗಸೆಯನ್ನು ಹಾಕಬೇಕು. ಅದು ಫಸ್ಟ್ ಹಾಕಿದ್ರೆ ಸಿಗೋಗ್ಬಿಡುತ್ತೆ, ಅದಕ್ಕೆ ಫ್ಲೇಮ್ ಆಫ್ ಮಾಡಿ ಓಕೆ ಫಸ್ಟೇ ಹಾಕಿದ್ರೆ ಸೀದೋಗುತ್ತೆ, ಅದಕ್ಕೆ ಫ್ಲೇಮ್ 1 ಸ್ಪೂನ್. ಓಕೆ ಸೊ ಕಾವೇ ತುರ್ಬೇಕು. ಸೊ ದಿಸ್ ಇಸ್ ಕಾಯಿ. ಸಾಂಬಾರು ಜಾಸ್ತಿ ಬೇಕಂದ್ರೆ ಜಾಸ್ತಿ. meet this special puri made by Shilpa's mom. ಏನಂತಾರೆ ಇದಕ್ಕೆ? ಕೊತ್ತಂಬರಿ ಪುಡಿ. ಬರೀ ಕೊತ್ತಂಬರಿನಾ? ಅದ್ರಲ್ಲಿ ಬೇರೆ ಕಾಳು ಏನೂ ಇರಲ್ವಾ? ಓನ್ಲಿ ದ ಟರ್ಮರಿಕ್ ಅಂಡ್ ಕೊತ್ತಂಬರಿ. ಟರ್ಮರಿಕ್ ಆ್ಯಂಡ್ ಕೊತ್ತಂಬರಿ ಪುಡಿ ಆಲ್ ದ ವೇ ಫ್ರಮ್ ಕೋಲಾರ್ ಅಲ್ಲ, ನಿಮ್ಮೂರೇ ಅದು ಚಿಂತಾಮಣಿ. ಸೊ 1 ಸ್ಪೂನ್ ಇದು ಹಾಕ್ತಾರೆ. 1 ಫುಲ್ ಸ್ಪೂನ್ ಹಾಕಬೇಕು. ಓಕೆ ದಿಸ್ ಇಸ್ ದ ಮೇನ್ ಇಂಗ್ರೀಡಿಯಂಟ್. ಕೊತ್ತಂಬರಿ ಪುಡಿ ಇಸ್ ದ ಮೇನ್ ಇಂಗ್ರೀಡಿಯಂಟ್ to get that color, taste and everything. ಇದನ್ನ ನಾವು ಮಿಕ್ಸಿ ಮಾಡಿ ಕರಿಬೇವು, ಆಯಿಲ್, ಚಿಕನ್ ಸಾರಿಗೆ ಒಗ್ಗರಣೆ ಹಾಕಬೇಕು. ಈಗ ಸ್ವಲ್ಪ ಆನಿಯನ್ ಹಾಕಿ ಡಬಲ್ ಸ್ಪೈಸಸ್, 1 ಎಲೆ, 1 ಹೂ, ಸ್ವಲ್ಪ ಸೋಂಪು ಅದನ್ನು ಹಾಕಬೇಕು. ನಾವು ಗ್ರೈಂಡ್ ಮಾಡಬೇಕು ಇದನ್ನು. ಏನಂತಾರೆ ಇದಕ್ಕೆ? ಗ್ರೌಂಡ್ ಮಸಾಲ. ಓಕೆ ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಓಕೆ ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಬೇಕಾ? ಚೂರು ನೀರು ಹಾಕ್ಬೇಕು. ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಏನ ಪಾತ್ರೆ ಅಂದ್ರೆ ಅದು ಮಾಡಿದ್ಯಲ್ಲ ಪಾತ್ರೆ, ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಂಡೆ. ಉಪ್ಪು ಇದೇನಾ ಇರೋದು? ಕಲ್ಲುಪ್ಪಿಲ್ವಾ? ತೊಳೆದ್ಬಿಟ್ಟು ಹಾಕಂದ್ರೆ ಜಸ್ಟ್ ಹಿಂಗೆ ಮಾಡಿ. ಇದಕ್ಕೆ ನೀರು ಹಾಕ್ಬೇಕಾ? ಓಕೆ ಇದಕ್ಕೆ ನೀರು ಹಾಕ್ಬಿಟ್ಟು ಎಷ್ಟು ಸಾಕಾ? ನೀರು ಹಾಕಲಿ? ಹಾಕಿಲ್ಲ. ಕಲ್ಲಿಲ್ವಾ? ಕಲ್ಲಂದ್ರೆ ದಪ್ಪಕ್ಕೆ ಇರುತ್ತೆ ತಾನೆ ತಾನೆ. ಕಲ್ಲುಪ್ಪು ಸಾಕಾ? ಸೊ ವಿ ಹ್ಯಾವ್ ದ ಕ್ರೇಜಿ ಗ್ರೌಂಡ್ ಮಸಾಲ. ಓಕೆ ತಗೊಳ್ಳಿ. Shilpa is a crazy great chef. She cooks amazing food. Hey, now we should host it. At least we should host people like this. ಒಂದಿಷ್ಟು ಅಡುಗೆ ಮಾಡಿಬಿಟ್ಟೆ. ಬಟ್ ಯಾರಿಗೆ ಹೋಸ್ಟ್ ಮಾಡ್ತೀಯಾ? First we start with our friends. Okay? 300 rupees per meal ಅಂತ. Okay.